ರಾಮನಗರ ಜಿಲ್ಲೆ ಅಂತ ನನಗೆ ಬರೋದು, ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನೋದು ಯಾವುದೇ ಕಾರಣಕ್ಕೂ ನನ್ನ ಬಾಯಲ್ಲಿ ಬರಲ್ಲ. ಇದು ರಾಮನಗರ ಜಿಲ್ಲೆನೇ. ಇದು ರಾಮನಗರ ಜಿಲ್ಲೆಯ ನಮ್ಮ ಬಿಡದಿ ಹೋಬಳಿ. ಈ ಬಿಡದಿ ಹೋಬಳಿ ನನಗೆ ಬಹುಶಃ ಯಾವ ಜನ್ಮದಲ್ಲಿ ಈ ಒಂದು ನೆಲದಲ್ಲಿ ಹುಟ್ಟಿದ್ದೋ ಗೊತ್ತಿಲ್ಲ. ನಾನು ಯಾವ ಜನ್ಮದಲ್ಲಿ ನಾನು ಜನ್ಮ ತಾಳದಂಥದ್ದು ಹಾಸನ ಜಿಲ್ಲೆಯಲ್ಲಿ. ರಾಜಕೀಯವಾಗಿ ಜನ್ಮ ಕೊಟ್ಟವರು ಇಲ್ಲಿರ್ತಕ್ಕಂಥ ನನ್ನ ತಾಯಂದಿರು, ಸಹೋದರಿಯರು, ಹಿರಿಯರು. ನೀವು ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥವ್ರು. ನಾನು ಮೊದಲನೇ ಬಾರಿ ಲೋಕಸಭೆಗೆ ನಿಂತಿದ್ದು ಒಂದು ಭಾಗ, ಅದಾದ ಮೇಲೆ 2 ಬಾರಿ ಚುನಾವಣೆಯಲ್ಲಿ ಸೋತೆ 99ನೇ ಇಸ್ವಿವರೆಗೆ. ಮೊದಲನೇ ಬಾರಿ ನಿಂತಾಗ ಸುಮಾರು 1,08,000 ಬಹುಮತದಲ್ಲಿ ಗೆಲ್ಲಿಸ್ಕೊಟ್ರಿ ಲೋಕಸಭೆಗೆ. ಅದಾದ ಮೇಲೆ 3 ಚುನಾವಣೆ ಸೋತಿದ್ದೆ. ಕೊನೆಗೆ ರಾಮನಗರದ ಒಂದು ಮದುವೆಗೆ ಹೋಗಿದ್ದಾಗ ಒಂದು ಅಜ್ಜಿ ನನ್ನ ಗದ್ದ ಸರ್ವೆ, ತಲೆ ಸರ್ವೆ, ಯಾಕಪ್ಪ ಬೇರೆ ಕಡೆ ಹೋಗ್ತೀಯ, ಈ ರಾಮನಗರ ಇದು ನಿನ್ನ ಮನೆ, ಇದು ಈ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗಬೇಡಪ್ಪ ಅಂತಕ್ಕಂಥದ್ದನ್ನು ಒಂದು ಅಜ್ಜಿ ಹೇಳಿದಂಥದ್ದು. ಆ ಅಜ್ಜಿ ಮೊಮ್ಮಗ ನನ್ನಿಂದ ಎಲ್ಲ ಮಾಡ್ಕೊಂಡು ನನಗೆ ಟೋಪಿ ಹಾಕು ಹೋಗಾಯಿತು, ಅದು ನೋಡಾಯ್ತು. ನಾನು ಇವತ್ತು ಒಂದು ರೀತಿಯ ನನಗೆ ಅಗ್ನಿ ಪರೀಕ್ಷೆ. ನನ್ನನ್ನು ಇವತ್ತು ಒಂದು ಅಪರಾಧಿ ಸ್ಥಾನದಲ್ಲಿ ಈಗಿನ ಸರ್ಕಾರ ನಿಲ್ಲಿಸಿದೆ. ಈ ಒಂದು ಬಿಡದಿಯ ಟೌನ್ಶಿಪ್ಪು ಕುಮಾರಸ್ವಾಮಿಯ ಕನಸಿನ ಕೂಸು ಅಂತ ಹೇಳಿ. ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ, ಶಾಸಕನಾಗೋದಕ್ಕಿಂತ ಮುಂಚೆ ಈ ಭಾಗದಲ್ಲಿ ಹಲವಾರು ಬಾರಿ ಪ್ರವಾಸ ಮಾಡಿದ್ದೇನೆ. ನಮ್ಮ ರಾಮಯ್ಯನವರು ಇಲ್ಲ ಇವತ್ತು, ಅವರು ಒಬ್ಬ ನೇರವಾದಿ ರಾಜಕಾರಣಿ ಇದ್ದರು, ದಿವಂಗತ ರಾಮಯ್ಯನವರು. ಹೊನ್ನಪ್ಪರು ಸಹ ಹಲವಾರು ರೀತಿಯಲ್ಲಿ ನನ್ನ ಜೊತೆಯಲ್ಲಿ ಸ್ವಲ್ಪ ದಿವಸ ಜೊತೆಯಲ್ಲಿದ್ದಂಥವ್ರು. ಹೀಗೆ ಹಲವಾರು ಜನ ಹಿರಿಕರು ನನ್ನನ್ನು ಬೆಳೆಸ್ತಕ್ಕಂಥದ್ರಲ್ಲಿ ಏನು ಪಾತ್ರ ವಹಿಸಿದ್ದಾರೆ. ನಾನು 2004ರಲ್ಲಿ ಚುನಾವಣೆಗೆ ನಿಂತಾಗ ಏನೋ ಗೊತ್ತಿಲ್ಲ, ಹೋದ ಕಡೆ ಎಲ್ಲ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನು ಕೂಗು ನಾನು ಕೇಳ್ತಾ ಇದ್ದೆ. ನಮ್ಮ ಕೂಟ್ಕಲ್ ಹೋಬಳಿಯ ಜಾಲಮಂಗಲ, ಆ ಜಾಲಮಂಗಲದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಲಿಕ್ಕೆ ನಾನು ಹಳ್ಳಿ ಮೇಲೆ ಬಂದೆ. ಆ ಜಾಲಮಂಗಲದಲ್ಲೂ ಜನ ಕೂಗಿದ್ರು. ಆ ಜಾಲಮಂಗಲದ ತಂದೆ ತಾಯಿದ್ರು, ಯುವಕರು, ಮುಂದಿನ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಅಂತೇಳಿ, ಕರ್ನಾಟಕದ ಮುಖ್ಯಮಂತ್ರಿ ಅಂತ ಹೇಳಿ. ನಾನು ಆ ದೇವಸ್ಥಾನದ ಆ ಒಂದು ಆವರಣದಲ್ಲಿ ನಿಂತ್ಕೊಂಡು ಕೈ ಮುಗಿತೀನಿ ನಿಮ್ಮೆಲ್ಲರಿಗೆ. ನಾನೇನೋ ಅಧಿಕಾರ ಪಡಿಬೇಕು ಅಂತೇಳಿ ಚುನಾವಣೆಗೆ ನಿಂತಿಲ್ಲ. ಮುಖ್ಯಮಂತ್ರಿ ಅಂತಕ್ಕಂಥ ಪದ ಬಳಕೆ ಮಾಡಬೇಡಿ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಹೆಚ್ಚಾಗಿ ಈ ತಾಲೂಕಿನ ಜನ ಯಾವತ್ತೂ ಒಂದು ಕಣ್ಣಲ್ಲಿ ನೀರಾಗದೆ ಸಂತೋಷದಿಂದ ಬದುಕನ್ನು ಪ್ರತಿ ಕುಟುಂಬ ಕಾಣುತ್ತೆ. ಅಲ್ಲಿವರೆಗೆ ನನಗೆ ಯಾವುದೇ ಅಧಿಕಾರ ಬೇಡ ಅಂತಕ್ಕಂಥ ಮಾತು 2004ರ ಚುನಾವಣೆಯಲ್ಲಿ ಜಾಲಮಂಗಲದ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮುಂಭಾಗದಿಂದ ಭಾಷಣ ಮಾಡಿದೆ. ಬಹುಶಃ ನನಗದು ಶಾಪ ಆಗಿದೆ. ಅದು ಯಾಕೆ ಅಂದರೆ ಆ ದೇವರ ಸನ್ನಿಧಾನದಲ್ಲಿ ನಾನು ಹೇಳಿದ್ದಲ್ಲ, ನಾನು ಯಾವ ಅಧಿಕಾರ ಅಪೇಕ್ಷೆ ಪಡಲ್ಲ. ನನಗೆ ಬೇಕಾಗಿರೋದು ರಾಮನಗರ ತಾಲೂಕಿನ ಪ್ರತಿ ಕುಟುಂಬಗಳು ನೆಮ್ಮದಿಯ ಬದುಕನ್ನು ಕಾಣಬೇಕು. ಅಲ್ಲಿವರೆಗೆ ನನಗೆ ಯಾವ ಅಧಿಕಾರ ಬೇಡ ಅಂತಕ್ಕಂಥ ಮಾತು ಹೇಳಿದೆ. ಸರ್ಕಾರ ರಚನೆ ಆಯಿತು ಕಾಂಗ್ರೆಸ್ಸು ಮತ್ತು JDS ಪಕ್ಷದ. ಆದರೆ ಅಲ್ಲಿ ನಡೆದಂಥ ಕೆಲವು ಘಟನೆಗಳಿಂದ BJP ಮತ್ತು JDSನ ಸರ್ಕಾರ ರಚನೆ ಮಾಡಬೇಕಾಯಿತು. ಆ ಸರ್ಕಾರ ರಚನೆ ಮಾಡಬೇಕಾದ್ರೂ
ದಿವಂಗತ MP ಪ್ರಕಾಶ್ ಅವರು ಇವತ್ತು ಬದುಕಿಲ್ಲ. ಅವತ್ತೇನು ನಮ್ಮ ಶಾಸಕರುಗಳು ಅಣ್ಣ ಇನ್ನೂ 20 ತಿಂಗಳಾಗಿಲ್ಲ ನಾವು ಚುನಾವಣೆ ಎದುರಿಸಿ, ಚುನಾವಣೆಗೆ ಮಾಡಿರ್ತಕ್ಕಂಥ ಸಾಲ ತೀರಿಸ್ಕೊಳ್ಳೋಕ್ಕಾಗಿಲ್ಲ ನಾವು, ಮತ್ತೆ ದೊಡ್ಡವರು ಚುನಾವಣೆಗೆ ಹೋಗಬೇಕು ಅಂದರೆ ಎಲ್ಲಿಂದ ಹೋಗೋದು, ಚುನಾವಣೆ ನಡೆಸೋದು ಹೇಗೆ, ಈ ಮಾತನ್ನು ನನ್ನ ಮುಂದೆ ತಂದರು. BJP ಪಕ್ಷದಲ್ಲಿದ್ದಂಥವರು ಸಹ ಅಯ್ಯೋ ಈಗ ಚುನಾವಣೆಗೆ ಹೋದರೆ ನಮಗೆಲ್ಲರಿಗೂ ಸಮಸ್ಯೆ ಆಗ್ತದೆ, ತಾತ್ಕಾಲಿಕವಾಗಿ ಒಂದು ಸರ್ಕಾರ ಮಾಡಿಸಿ, ನಾವೆಲ್ಲ ಜನತಾ ಪರಿವಾರದವರು ಮುಂದೆ ನಿಮ್ಮ ಜೊತೆಗೆ ಬಂದು ಸೇರ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರು. ನಾನು MP ಪ್ರಕಾಶ್ ಅವರಿಗೆ ನೀವು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ತೀರ್ಮಾನ ತಗೊಳ್ಳಿ, ನನಗೇನು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಆಸೆನೂ ಇಟ್ಟಿಲ್ಲ, ನನ್ನ ಪಕ್ಷ ಬೆಳೆಸಬೇಕು, ದಯವಿಟ್ಟು ಆ ಸ್ಥಾನ ಸ್ವೀಕಾರ ಮಾಡಿ ಎಂದೆ. ಆಗ MP ಪ್ರಕಾಶ್ ಅವರು ಹೇಳಿದರು, ನೋಡಿ ಈಗ MLAಗಳು ಎಲ್ಲ ನಿಮ್ಮ ಪರವಾಗಿದ್ದಾರೆ, ನಾವು ದೇವೇಗೌಡರ ಜೊತೆಯಲ್ಲಿ ಇರ್ತೀವಿ, ದಯವಿಟ್ಟು ನನ್ನ ಮೇಲೆ ಒತ್ತಡ ಹಾಕಬೇಡಿ ಅಂತ ಹೇಳಿದಂಥದ್ದು. ಬಹುಶಃ ಅವರ ಪತ್ನಿ ಇನ್ನೂ ಬದುಕಿದ್ದಾರೆ, ಅವ್ರ ಮನೆಯಲ್ಲಿ ನಡೆದಂಥ ಘಟನೆ. ನಮ್ಮ ಶಾಸಕರುಗಳ ಒತ್ತಡ, BJP ನಾಯಕರ ಒತ್ತಡ, ಅಂತಿಮವಾಗಿ ನಾನಾಗ ಮುಖ್ಯಮಂತ್ರಿ ಆದೆ. ಅದಕ್ಕೆ ಕಾರಣ ಈ ತಾಲೂಕಿನ ಜನತೆ